ದರ್ಶಕರು ನಮಸ್ಕಾರ. ಈಗ ಒಂದು ಚುನಾವಣಾ ಪ್ರಕ್ರಿಯೆಯನ್ನು 1 ಗಂಟೆಯಿಂದ 1 ಗಂಟೆ ಆಗಿರೋದ್ರಿಂದ ನಾನು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲ ಸದಸ್ಯರು ಹಾಜರಿರಿ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತು ಯಾರು ಬರೋರಿಲ್ಲವ ಮತ್ತೊಂದು ಸಲ ನಮಗೆಲ್ಲರಿಗೂ ಈ ಒಂದು ಸಭೆಗೆ ಸ್ವಾಗತ. ನಾನು ನಮಗೆಲ್ಲ ಪರಿಚಯ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕೊಪ್ಪಳ ತಹಶೀಲ್ದಾರ್ ಅಮರೇಶ್ ಜಿಕೆ ಅಂತೇಳಿ. ನನ್ನನ್ನು ಈಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಅದೇ ಚುನಾವಣಾಧಿಕಾರಿ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಾರೆ. ಇವತ್ತು ನಾವು ನಮ್ಮೆಲ್ಲರಿಗೂ 7 ದಿನಗಳ ಮುಂಚಿತ ನೋಟಿಸನ್ನು ಜಾರಿ ಮಾಡಿ ಇವತ್ತು ನಾವು ಚುನಾವಣೆಯನ್ನು ನಿಗದಿ ಮಾಡಿದ್ವಿ. ಆ ಪ್ರಕಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಅಧ್ಯಕ್ಷ ಸ್ಥಾನ ಅನುಸೂಚಿತ ಜಾತಿ ಮಹಿಳೆಗೆ ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು, ಆ ಪ್ರಕಾರ ನಾಮಪತ್ರ ಅಧ್ಯಕ್ಷ ಸ್ಥಾನಕ್ಕೆ ಬಿ ರೇಖಾ ಗಂಡ ರಮೇಶ್ ಇವರು 20ನೇ ವಾರ್ಡಿನಿಂದ ಆಯ್ಕೆಯಾದಂಥ ಸದಸ್ಯರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಇವರಿಗೆ ಕೆ ಸಾವಿತ್ರಮ್ಮ ಅವರು ಸೂಚಕರಾಗಿ ಮತ್ತು ಕೆ ಲಕ್ಷ್ಮಿ ಅನ್ನೋರು ಸದಸ್ಯರು ಆಮೋದಕರಾಗಿ ಸಹಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿದ್ದಯ್ಯ ತಂದೆ ಶಿವಶಂಕರಯ್ಯ ವಾರ್ಡ್ ನಂಬರ್ 14ರಿಂದ ಆಯ್ಕೆಯಾದಂಥ ಸದಸ್ಯರು ತಮ್ಮ ನಾಮಪತ್ರ ಸಲ್ಲಿಸಿದರು. ಅದಕ್ಕೆ ಕೆ ಎಸ್ ಈಶ್ವರಗೌಡ ವಾರ್ಡ್ ನಂಬರ್ 7ನೇ ವಾರ್ಡ್ ನಂಬರ್ 7ರ ಸದಸ್ಯರು ಅನುಮೋದಕರಾಗಿ ಕೆ ತಿಪ್ಪೇಸ್ವಾಮಿ ವಾರ್ಡ್ ನಂಬರ್ 8ರ ಸದಸ್ಯರು ಅವರಿಗೆ ಅನುಮೋದನೆ ಮಾಡಿದ್ದಾರೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದೊಂದು ನಾಮಪತ್ರಗಳು ಸಲ್ಲಿಕೆಯಾಗಿರೋದ್ರಿಂದ ಚುನಾವಣೆ ನಡೆಸುವಂಥ ಒಂದು ಸಂದರ್ಭ ಉದ್ಭವಿಸೋದಿಲ್ಲ. ಆದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಬಿ ರೇಖಾ ಗಂಡ ರಮೇಶ್ ವಾರ್ಡ್ ನಂಬರ್ 20 ಈ ಇವರ ಒಂದು ಉಮೇದುವಾರಿಕೆಯನ್ನು ಪರಿಶೀಲಿಸಿದ್ದು ಅಧಿಕೃತವಾಗಿ ಸಮಂಜಸವಾಗಿರೋದ್ರಿಂದ ಇವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದರಿಂದ ಅಧಿಕೃತವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಸದಸ್ಯರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವಂಥ ಸಿದ್ದಯ್ಯ ತಂದೆ ಶಿವಶಂಕರಯ್ಯ ವಾರ್ಡ್ ನಂಬರ್ 14 ಇವರನ್ನು ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಅಧಿಕೃತವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ತಾಲೂಕು ಆಡಳಿತದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಉತ್ತಮವಾಗಿ ಕೆಲಸ ನಿರ್ವಹಿಸಲಿ ಅಂತೇಳಿ ನಾನು ಆಶಿಸ್ತೇನೆ. ಈ ಒಂದು ಚುನಾವಣೆ ಪ್ರಕ್ರಿಯೆಗೆ ಎಲ್ಲ ಸದಸ್ಯರು ಹಾಜರಿರುವಂಥ ಎಲ್ಲ ಸದಸ್ಯರು ಸಹಿ